ಮುಳಬಾಗಿಲು ತಾಲೂಕಿನ ಚನ್ನಾಪುರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ಸಮಾಜ ಸೇವಕ ಸಂಗೊಳ್ಳಿ ವೆಂಕಟೇಶ್ ಅವರು ತಮ್ಮ ಸ್ವಂತ ಊರಿನ ಶಾಲೆಯ 45 ವಿದ್ಯಾರ್ಥಿಗಳಿಗೆ ತಲಾ 1,000 ವಿದ್ಯಾರ್ಥಿ ವೇತನ ಕಾರ್ಯಕ್ರಮಕ್ಕೆ ನೀಡಿ ಚಾಲನೆ ನೀಡಿದರು. ನಾವು ಓದಿ ವಿದ್ಯಾಭ್ಯಾಸ ಮಾಡಿದ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬರೂ ಮುಂದಾಗಬೇಕು. ಶಾಲೆಗೆ ಹಣ ನೀಡುವುದೇ ಸೇವೆ ಅಲ್ಲ, ಶೈಕ್ಷಣಿಕ ಸರ್ವತೋಮುಖ ಬೆಳವಣಿಗೆಗೆ ಹಲವಾರು ಕೆಲಸಗಳು ಇವೆ. ದಾಖಲಾತಿಯಿಂದ ಹಿಡಿದು ಶಾಲೆಯ ಅಭಿವೃದ್ಧಿಯ ತನಕ ಏನ್ ಬೇಕಾದರೂ ಮಾಡಬಹುದು. ಆದ್ರಿಂದ ತಮ್ಮಿಂದ ಆಗುವ ನಿಟ್ಟಿನಲ್ಲಿ ಶಾಲೆಗೆ ಮಕ್ಕಳನ್ನ ದಾಖಲಾತಿಯನ್ನ ಮಾಡಿದ್ರೆ ಅದು ಕೂಡ ಶಾಲೆಯನ್ನ ಉಳಿಸುವ ಮಹತ್ತರ ಕೆಲಸವಾಗುತ್ತದೆ ಎಂದರು. ನಾನು ಇಲ್ಲಿನ ಶಾಲೆಯಲ್ಲಿ ಓದಿ ಬೆಳೆದಿದ್ದೇನೆ. ಇವತ್ತಿನ ದಿನದಲ್ಲಿ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾದ ಪರಿಣಾಮ ನಮ್ಮ ಶಾಲೆಯ ಮಕ್ಕಳಿಗೆ ಒಂದಿಷ್ಟು ಶೈಕ್ಷಣಿಕ ಬೆಳವಣಿಗೆಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ಮುಂದಿನ ವರ್ಷ ಶಾಲೆಯ ದಾಖಲಾತಿ 50ಕ್ಕೆ ಏರಿಕೆಯಾದರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸೈಕಲ್ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಶಾಲೆಯ ಮುಖ್ಯ ಶಿಕ್ಷಕಿ ಕವಿತಾ, ಎಸ್ಡಿಎಂಸಿ ಅಧ್ಯಕ್ಷ ಬತ್ತೇಗೌಡ, ಸದಸ್ಯ ಚಂದ್ರಶೇಖರ, ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಕೃಷ್ಣಮ್ಮ, ಮುಖಂಡರಾದ ನಾರಾಯಣಗೌಡ, ಜಯತೀರ್ಥ, ಸುನೀತಾ, ಪುರುಷೋತ್ತಮ್, ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಮತ್ತಿತರರು ಹಾಜರಿದ್ದರು. ನಮ್ಮ ಕವಿತಾ ಮೇಡಮ್ನವ್ರಿಗೂ ಸಹ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಇಲ್ಲಿಯನ್ ಶಾಲೆಯಲ್ಲಿ ಸೇರಿದ ಮಕ್ಕಳ ಪರವಾಗಿ ಸ್ವಾಗತ ಕೋರ್ತಾ, ಏನಿವತ್ತು 77ನೇ ಗಣರಾಜ್ಯೋತ್ಸವದ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಎಷ್ಟನೇ ಗಣರಾಜ್ಯೋತ್ಸವ ಇವತ್ತು? ಏನಕ್ಕೋಸ್ಕರ ಆಚರಣೆ ಮಾಡ್ತೀವಿ? ಸ್ವಾತಂತ್ರ್ಯ ಬಂದಾದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮಗೆ ಕಾನೂನು ಅರಿವು ಮೂಡಿಸಿದಂಥ ದಿನ ಇದು. ಅರ್ಥ ಆಗತ್ತಲ್ಲ? ನಾನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ನಿಮ್ಮ ಶಿಕ್ಷಕರೆಲ್ಲ ಹೇಳಿರ್ತಾರೆ, ನಮ್ಮ ಲಕ್ಷ್ಮೀ ದೇವ್ ಮೇಡಮ್ ಅವರು, ಕವಿತಾ ಮೇಡಮ್ ಅವರೆಲ್ಲ ಹೇಳಿರ್ತಾರೆ. ನಾನು ಯಾರು ಗೊತ್ತಾ ಹೋಗ್ಲೆ? ಯಾರು ಹೇಳಿ? ನಾನು ಇದೇ ಊರಲ್ಲಿ ಹುಟ್ಟಿ ಇಲ್ಲೇ ಓದಿ ಇಲ್ಲೇ ಬೆಳೆದಿರುವಂಥದ್ದು. ನಾನು ನಮ್ಮ ಮೇಡಮ್ನವ್ರು ಬಂದ ಮೇಲೆ ಈ ಶಾಲೆಗೆ ಒಂದು ಮೆರುಗು ಬಂತು. ಏನಪ್ಪಾ ಅಂದ್ರೆ, ಸರ್ಕಾರಿ ಶಾಲೆ ಅಂದ್ರೆ ಒಂದು ಸ್ವಲ್ಪ ಕಡೆ ನೋಟ ನೋಡೋದು ಎಲ್ರೂ. ನಮಗೂ ಸಹ ಆಸೆ ಇದ್ದಿದ್ದು ನಮ್ಮ ಮಕ್ಕಳನ್ನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅಂತ. ಕಾರಣಾಂತರಗಳನ್ನ ನಾವು ಮುಳಬಾಗಿಲು ಟೌನ್ಗೆ ಹೋದ್ಮೇಲೆ ಅಲ್ಲಿ ಹತ್ರದಲ್ಲಿ ಒಳ್ಳೆ ಶಾಲೆಗಳಿದ್ದಿಲ್ಲ. 7 ಜನ 8 ಜನ 10 ಜನ ಇದ್ರು ಮಕ್ಕಳು, ಅಲ್ಲಿ ಸೇರ್ಸಕ್ಕಾಗ್ಲಿಲ್ಲ. ಆದ ಕಾರಣ ನಾವೆಲ್ಲ ಖಾಸಗಿ ಶಾಲೆಗಳಿಗೆ ಸೇರಿಸ್ಬೇಕಾಯ್ತು. ನಿಮ್ಗೆಲ್ಲ ಒಂದು ತಿಳಿಬೇಕು, ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ಅಂತ ಏನು ಹೋಗ್ತಾರೆ ಅವರೆಲ್ಲ ಡಿಗ್ರಿಗಳಾಗಿ ಅತಿ ಹೆಚ್ಚು ಏನು ಇದು ಮಾರ್ಕ್ಸ್ ಪಡೆದಿರಲ್ಲ. ಅತಿ ಹೆಚ್ಚು ಮಾರ್ಕ್ಸ್ ಪಡೆದಿದ್ರೆ ಮೇಡಮ್ನವ್ರ ತರ ಗೌರ್ಮೆಂಟ್ ಜಾಬ್ ಸಿಗ್ತಾ ಇತ್ತು. ಆದ ಕಾರಣ ಅಲ್ಲಿ ಹೋಗ್ತಾರೆ. ಅವ್ರಿಗೂ ನಿಮ್ಗೆ ಏನಪ್ಪ ಚೇಂಜ್ ಅಂದ್ರೆ ಅವ್ರೊಂದು ಯೂನಿಫಾರ್ಮು, ಶೂ, ಟೈ ಎಲ್ಲ ಇರುತ್ತೆ, ನಿಮ್ಗೆ ಇರಲ್ಲ. ಆದ್ರೆ ವಿದ್ಯಾಭ್ಯಾಸ ಅಲ್ಲಿಗಿಂತ ಹೆಚ್ಚಾಗಿ ನಿಮ್ಗೆ ಇಲ್ಲೇ ಸಿಗತ್ತೆ. ಅರ್ಥ ಆಯ್ತಾ? ಇದನ್ನ ನೀವು ಮನೆಯಲ್ಲಿ ಮೊಬೈಲ್ ನೋಡೋದು ಬಿಟ್ಟು ಏನ್ ನಿಮ್ ಶಿಕ್ಷಕರು ಇಲ್ಲಿ ಏನು ಹೋಮ್ವರ್ಕ್ ಕೊಟ್ಟಿರ್ತಾರೆ ಅದನ್ನ ಕಡ್ಡಾಯವಾಗಿ ಮಾಡಿ, ಅಪ್ಪ ಅಮ್ಮ ಹೇಳ್ದಂತ ಕೆಲಸ ಮಾಡಿ, ಲೇಟಾಗಿ ನಿದ್ದೆ ಮಾಡ್ಬೇಕು, ಬೇಗ ನಿದ್ದೆ ಎದ್ದೇಳ್ಬೇಕು. ಎಷ್ಟು ಜನ ಮಾಡ್ತೀರಾ ಕೆಲಸ? ವೆರಿ ಗುಡ್. ಸರಿ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಏನಪ್ಪ ನನ್ನ ಉದ್ದೇಶ ಅಂದ್ರೆ, ನಮ್ಮೂರಲ್ಲಿ ಹುಟ್ಟಿದ್ದೀವಿ, ನಮ್ಮೂರಲ್ಲಿ ಬೆಳೆದಿದ್ವಿ, ಭಗವಂತ ನಮ್ಗೆ ಎಲ್ಲ ಒಳ್ಳೇದು ಮಾಡಿದ್ದಾನೆ. ಆದ ಕಾರಣ ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಕೊಡುಗೆ ಇರ್ಲಿ ಅಂತ ಹೇಳ್ಬಿಟ್ಟು ಹೋದ ವರ್ಷ ನಮ್ಮ ಜಯತೀರ್ಥ ಹೇಳ್ದ, ಅಣ್ಣ ಬ್ಯಾಗನ್ನು ಅವ್ರಿಗೆ ವಾಟರ್ ಬಾಟ್ಲ್ ಏನಾದ್ರು ಕೊಡಿಸ್ಬೇಕಣ್ಣ ಅಂದ. ಆಯ್ತಪ್ಪ ಅಂತ ಹೇಳಿದ್ವಿ, ಅದೇ ರೀತಿ ಕೊಡಿಸಿದ್ವಿ. ಏನೇ ಸಹಾಯ ಬೇಕಾದ್ರೂ ಕೇಳಿ ಮೇಡಮ್, ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಈ ವಿದ್ಯಾರ್ಥಿ ವೇತನ ಅಂತ ಮೊದಲನೇ ವರ್ಷ ನಂದಿದ್ದು 1,000 ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ರಾತ್ರಿ ಮೇಡಮ್ ಅವ್ರ ಹತ್ರ ಹೇಳಿದ್ದಕ್ಕೆ, ಆಯ್ತು ಸರ್ ತುಂಬಾ ಒಳ್ಳೆ ಕೆಲಸ, ಬನ್ನಿ ಅಂದ್ರು. ಅದೇ ರೀತಿ ಎಲ್ಲಾ ಮಕ್ಕಳಿಗೂ ಈ ವರ್ಷ 1,000 ಕೊಡ್ತೀವಿ. ಇವಾಗ 45 ಜನ ಇದ್ದೀರಾ ನೀವು, ಮುಂದಿನ ವರ್ಷ 55 ಜನ ಆದ್ರೆ ಎಲ್ಲಾ ಮಕ್ಕಳಿಗೂ ನಾನು ಸೈಕಲ್ ಕೂಡ ಕೊಡಿಸ್ತೀನಿ. ಆಗ್ಬೋದಾ? ಎಲ್ಲಾ ಮಕ್ಕಳು ಸೈಕಲ್ ಕೊಡಿಸ್ತೀನಿ. ಈಗ ಈ ಕಾರ್ಯಕ್ರಮಕ್ಕೆ ಕರೆದು 2 ಮಾತು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ, ಏನ್ ನಮ್ಮ ಜಯತೀರ್ಥ, ನಮ್ಮ ಚಿಕ್ಕಪ್ಪ ಆಗ್ಬೋದು, ನಮ್ಮ ಬತ್ತೇಗೌಡ, ಮತ್ತೆ ನಾನು ಹೇಳ್ದೇಟ್ಗೆ ನಮ್ಮ ಪ್ರಕಾಶ್ ಅಣ್ಣ, ನಮ್ಮ ಕದಂಬ ಶಂಕರು, ನಮ್ಮ ಸುಬ್ರಹ್ಮಣಿ, ನಮ್ಮ ರಾಜೇಂದ್ರ, ನಮ್ಮ ಗೆಳೆಯರು ಬೆಳಗ್ಗೆನೆ ಫೋನ್ ಮಾಡಿದ್ರು ಪಾಪ, ಮತ್ತೆ ಚಂದ್ರಶೇಖರ್, ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.